ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲಗಾಸ್ ಕನ್ನಡ. ಬನ್ನಿ, ಎಲ್ಲ ಹೇಗಿದ್ದೇವೆ, ಚೆನ್ನಾಗಿದ್ದೇವೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತೇಳಿದ್ರೆ, ಇವತ್ತು ಬಂದುಬಿಟ್ಟು ನಾನು ಯಾವುದೇ ಅಡಿಗೆಯನ್ನು ಮಾಡ್ತಾ ಇಲ್ಲ. ಬಟ್ ನಾವು ಉಡುವಂತಹ ಸಾವಿಗೆ ನಮ್ಮ ಕೈಯಿಂದ ನಾವು ಕುಂಚವನ್ನು ಕಟ್ಕೊಳೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲಿ ಕೂತ್ಕೊಂಡು ಕುಂಚವನ್ನು ನಾವು ಕಟ್ಕೋಬೋದು. ನಮ್ಮ ಸೈಡಿಗೆ ನಾವೇ ಕುಂಚವನ್ನು ಕಟ್ಕೊಳೋದ್ರಿಂದ ನಮಗೆ ತುಂಬ ಖುಷಿಯಾಗಿ ಆಗುವಂಥದ್ದು. ಇದಕ್ಕೆ ಬೇಕಾಗಿರುವುದು ಸಿಂಪಲ್ಲಾಗಿ ನಾನೊಂದು ಸಾಡಿಯನ್ನು ಇವತ್ತು ತೊಗೊಂಡಿದ್ದೀನಿ. ಇದಕ್ಕೆ ಪಿಕವನ್ನು ಮಾಡಿಸಿದ್ದೇನೆ, ನಾನು ದಡಿಯನ್ನು ಕಟ್ಟಿಸಿದ್ದೇನೆ. ಮತ್ತು ಇದಕ್ಕೆ ಬೇಕಾಗಿರುವಂಥದ್ದು ರೇಷ್ಮೆ ದಾವೆ ಬೇಕಾಗುತ್ತೆ. ನೀವು ಒಂದೇ ದಾವದಲ್ಲಿ ಕಟ್ಟೋದಾದರೆ ಒಂದೇ ರೀತಿ ದಾವ ಸಾಕಾಗುವಂಥದ್ದು. ಬೇಡ ನಮಗೆ 2 ಕಲರಲ್ಲಿ ನಾವು ಕಟ್ಟೋದಾದರೆ 2 ರೀತಿಯ ದಾವವನ್ನು ಸೀರೆಯ ನೋಡ್ಕೊಂಡ್ಬಿಟ್ಟು ನಾವು ತಗೋಬೇಕಾಗುತ್ತೆ. ಈ ರೀತಿ ನನಗೆ 2 ಕಲರ್ ರೀತಿಯ ನಾನು ರೇಷ್ಮೆ ದಾವವನ್ನು ತೊಗೊಂಡಿದ್ದೀನಿ. ಒಂದು ಹಾರ್ಡ್ ಆಗಿರುವಂತಹ ಕುಂಚವನ್ನು ಕಟ್ಟುವಂತಹ ದಾವವನ್ನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಗಂಟು ಹಾಕಲು ಒಂದು ಸಣ್ಣದಾಗಿರುವಂತಹ ಸೂಜಿಯನ್ನು ಕೂಡ ನಾನು ಇಲ್ಲಿ ಕೈವಲಿಗೆ ಆದಂಥ ಕೈವಲಿ ಸೂಜಿಯನ್ನು ತೊಗೊಂಡಿದ್ದೀನಿ. ಇವಾಗ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಾನು ಇಲ್ಲಿ ಒಂದೊಂದು ಇಂಚಿಗೆ ಒಂದೊಂದು ಮಾರ್ಕಾಗಿ ನಾವು ಮಾಡ್ಕೋಬೇಕಾಗತ್ತೆ. ಅಂದರೆ ಹೋಲಾಗಿ ನಾವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ಒಂದೊಂದು ಇಂಚಿಗೆ. ಇಲ್ಲಪ್ಪ ನಮಗೆ ಜಾಸ್ತಿ ಬೇಡ, ಕುಂಚಗಳು ಜಾಸ್ತಿ ಬೇಡ, ಬಿಡಿ ಬಿಡಿಯಾಗಿರಬೇಕು, ತುಂಬ ಗ್ಯಾಪ್ ಕೊಡಬೇಕಂದ್ರೆ 2 ಇಂಚಿಗೆ ಅಥವಾ 1/2 ಇಂಚಿಗೆ ನಾವು ಇದು ಹೋಲನ್ನು ಮಾಡಿಕೊಂಡು ಕುಂಚವನ್ನು ಕಟ್ಕೋಬೋದು. ಬಟ್ ನಾನಿಲ್ಲಿ ಇವತ್ತು ಬಂದ್ಬಿಟ್ಟು ಒಂದೊಂದು ಇಂಚಿಗೆ ನಾನಿಲ್ಲಿ ಕುಂಚವನ್ನು ಕಟ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಕುಂಚವನ್ನು ಕಟ್ಕೋಬೋದು. ಇದರಿಂದ ನಮಗೆ ತುಂಬ ಉಳಿತಾಯ ಆಗುವಂಥದ್ದು, ಹಣವೂ ಕೂಡ ಉಳಿತಾಯ ಆಗುವಂಥದ್ದು, ನಮಗೂ ಕೂಡ ಒಂದು ಟೈಮ್ ಪಾಸ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುವಂಥದ್ದು. ಬನ್ನಿ, ಇವಾಗ ನಾನು ಒಂದೊಂದು ಇಂಚಿಗೆ ಹೋಲ್ಗಳನ್ನು ಮಾಡ್ತಾಯಿದ್ದೀನಿ. ಸೂಜಿಯಿಂದ ಹೋಲ್ ಮಾಡ್ತಾಯಿದ್ದೀನಿ, ಅಥವಾ ಸೂಜಾಣೆಯಿಂದನೂ ಕೂಡ ಇದನ್ನು ಹೋಲಾಗಿ ಮಾಡ್ಕೋಬೋದು. ನೋಡಿ, ಈ ಟೈಪಲ್ಲಿ ನಾನು ರೇಷ್ಮೆ ದಾರವನ್ನು ತೊಗೊಂಡಿದ್ದೀನಿ. ಕುಂಚವಾಗಿ ನಾನು ದಾರವನ್ನು ಮಾಡಿಕೊಂಡು ಮುಂದೆ ಚೂಪಾಗಿ ನಾನು ಇದನ್ನು ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬೇಬಿ ಕುಂಚವಲ್ಲ, ಮಾಡ್ಕೋಬೋದು. ಈ ಸದ್ಯದಲ್ಲಿ ಈ ಟೈಪಲ್ಲಿ ತುಂಬ ಆಗ್ತಾ ಇದ್ದಾವೆ. ಹಾಗಾಗಿ ನಾನು ಕೂಡ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಬೇಬಿ ಕುಂಚ ಮತ್ತು ಬೀಡ್ಸನ್ನು ಹಾಕಿ ನಾನಿವತ್ತು ಕುಂಚವನ್ನು ಕಟ್ತಾ ಇದ್ದೀನಿ. ನೋಡಿ, ಈ ಟೈಪಲ್ಲಿ ನಾನು ಕೆಳಗೆ ಮತ್ತು ಮೇಲೆ ಈ ಟೈಪಲ್ಲಿ ಮಾಡಿಕೊಂಡು ಉದ್ದ ಎಷ್ಟು ಬೇಕೋ ಅಷ್ಟು ಉದ್ದದಲ್ಲಿ ಕುಂಚವನ್ನು ಬಿಟ್ಕೊಂಡು, ಮತ್ತು ಕೆಳಗಿನ ಭಾಗದಲ್ಲಿ 2 ಭಾಗಗಳಾಗಿ ನಾನು ವಿಂಗಡಣೆ ಮಾಡಿದ್ದೀನಿ. 2 ಭಾಗಗಳಾಗಿ ಅದನ್ನು ಸ್ವಲ್ಪ ಈ ರೀತಿ ನೋಡಿ 2 ಭಾಗಗಳನ್ನು ಚೆನ್ನಾಗಿ ಈ ಟೈಪ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ನಾನು ಈ ಗೋಲ್ಡನ್ ಏನಿದೆ ಅದರಿಂದ ನಾನು ಇವಾಗ ಲಾಕ್ ಮಾಡ್ಕೊತೇನೆ. ಇದನ್ನು ಕಟ್ಕೊತಾ ಇದ್ದೇನೆ. ಇದನ್ನು ಟೈಟ್ ಮಾಡಿ ನಾನಿವಾಗ ಕುಂಚವನ್ನು ಕಟ್ಕೊತೇನೆ. ಇಲ್ಲಿ ಏನಪ್ಪ ಅಂದರೆ ಬೇಬಿ ಕುಂಚ ಕಟ್ತೀವಲ್ಲ, ಆ ಟೈಪಲ್ಲಿ ನಾನು ಇವಾಗ ಕುಂಚವನ್ನು ಕಟ್ತೀನಿ. ಬಟ್ ಇದರಲ್ಲಿ ಒಂದು ಡಿಸೈನ್ ಬಂದಿದೆ ನೋಡಿ, ಇದೆಲ್ಲ ಕೊನೆಗೆ ನಾನು ತೋರಿಸ್ತೀನಿ. ಇದನ್ನು ಈ ಟೈಪಲ್ಲಿ ನೋಡಿ ಚೆನ್ನಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಲಾಕ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಬೀಡ್ಸನ್ನು ಹಾಕಬೇಕಾಗುತ್ತೆ. ಇದಕ್ಕೆ ಈ ರೀತಿಯಾದ ಗೋಲ್ಡನ್ ಬೀಡ್ಸ್ ಸಹ ಹಾಕ್ಬೋದು, ಅಥವಾ ಸ್ಟಾರಲ್ಲಿ ಬರುವಂಥ ಗೋಲ್ಡನ್ ಬೀಡ್ಸ್ ಹಾಕ್ಬೋದು. ನಿಮಗೆ ಯಾವ ರೀತಿಯ ಡಿಸೈನ್ ಬೇಕೋ ಆ ರೀತಿಯ ಬೀಡ್ಸ್ಗಳನ್ನು ಹಾಕೋಬೋದು. ಒಂದು ಬೀಡ್ಸ್ ಆದರೆ ಸಾಕಾಗುತ್ತೆ. ನಾನು ಇಲ್ಲಿ ಗೋಲ್ಡನ್ ಕಲರ್ನ ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಒಂದನ್ನು ಸಾಕಾಗುತ್ತೆ, ಹಾಗಾಗಿ ಒಂದು ಹಾಕಿ ನಾನು ಅದನ್ನು ಕೂಡ ಇದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಇದನ್ನು ಲಾಕ್ ಮಾಡಬೇಕಾಗುತ್ತೆ ನೋಡಿ. ಇದು ಮತ್ತು ಹಳ್ಳಿಗಳಲ್ಲಾದರೆ ಇದಕ್ಕೆ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಕುಂಚವನ್ನು ಹಾಕಿಕೊಡ್ತಾರೆ. ಬಟ್ ಸಿಟಿಗಳಲ್ಲಾದರೆ ತುಂಬ ಜಾಸ್ತಿ ಬೆಲೆಯಲ್ಲಿ ಈ ಕುಂಚಗಳ ಜಾಸ್ತಿ ಬೆಲೆ ಇದೆ ಇವಾಗ ಸದ್ಯದಲ್ಲಿ. ಬಟ್ ನಾವೇ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ನಮಗೆ ಹಣದ ಖರ್ಚು ಅಷ್ಟು ಆಗೋದಿಲ್ಲ. ಯಾಕಪ್ಪ ಅಂತೇಳಿದರೆ, ಈ ರೇಷ್ಮೆ ದಾವೆಗಳಿಗೆ ಕೂಡ ನಾವು ಜಾಸ್ತಿ ಕೂಡ ದುಡ್ಡು ಕೊಡುವ ಅವಶ್ಯಕತೆ ಇರೋದಿಲ್ಲ. ನಮಗೆ ಒಂದೇ ದಾರದಲ್ಲಿ ಕಟ್ಕೊಳೋದಾದರೆ ಒಂದೇ ದಾರದ ಉಂಡೆಯನ್ನು ಮಾತ್ರ ತರೋದಕ್ಕೆ ಸಾಧ್ಯ ತರ್ಬೋದು.
ಬಟ್ ನಾನು 2 ರೀತಿಯ ನಾನು ಇಲ್ಲಿ ಕಟ್ಕೊತಾ ಇದ್ದೀನಿ. ಹಾಗಾಗಿ ನಾನು ಲುಕ್ಕಾಗಿ ಕಾಣಲಿ ಅಂತೇಳಿ 2 ಕಲರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೀರೆಯಲ್ಲಿ ಬಂದಂಥ 2 ಕಲರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನಾನು ಗೋಲ್ಡನ್ ಕಲರ್ ಕುಂಚವನ್ನು ಇಲ್ಲಿ ಕಟ್ಕೊತಾ ಇದ್ದೀನಿ. ಮತ್ತು ಈ ಕುಂಚದ ದಾರವನ್ನು ನಮಗೆ ಜಾಸ್ತಿ ದಪ್ಪದಲ್ಲಿ ಬೇಕಂದರೆ ಜಾಸ್ತಿ ಎಳೆಗಳನ್ನು ತಗೋಬೇಕಾಗುತ್ತೆ. ಇಲ್ಲ ನಮಗೆ ಮೀಡಿಯಮ್ ದಪ್ಪ ಆದರೆ ಸಾಕಾಗುತ್ತೆ ಅಂದರೆ ಸ್ವಲ್ಪ ಮೀಡಿಯಮಲ್ಲಿ ನಾವು ಎಳೆಗಳನ್ನು ಇಲ್ಲಿ ತಗೋಬೇಕಾಗುತ್ತೆ. ನೋಡ್ಕೊಂಬಿಟ್ಟು ತಗೋಬೋದು. ಇದಕ್ಕೆ ಅಷ್ಟು ಎಳೆಗಳು ಇಷ್ಟು ಎಳೆಗಳು ತಗೋಬೇಕಂತೇನು ಇಲ್ಲ. ಬಟ್ ನಮಗೆ ಜಾಸ್ತಿ ದಪ್ಪದಲ್ಲಿ ಚೆನ್ನಾಗಿ ಲುಕ್ಕಾಗಿ ಕಾಣಬೇಕಂದ್ರೆ ಇನ್ನೂ ಕೂಡ ನಾವು ಜಾಸ್ತಿ ಎಳೆಗಳನ್ನು ಇದನ್ನು ಸ್ಟಾರ್ಟಿಂಗಲ್ಲಿ ತಗೋಬೋದು. ಬಟ್ ನಾನು ಇಷ್ಟನ್ನು ಮಾತ್ರ ಇಲ್ಲಿ ತಗೊಂಡಿದ್ದೇನೆ. ನೋಡಿ ಇದನ್ನು ಕೂಡ ಈ ಟೈಪಲ್ಲಿ ನಾನು ಮಾಡಿಕೊಂಡು ಗೋಲ್ಡನ್ ದಾರದಿಂದ ಲಾಕ್ ಮಾಡ್ಕೊತೇನೆ. ಕೆಳಗಿಂದ ಮೇಲೆ ಬಂದು ಅದನ್ನು ಚೆನ್ನಾಗಿ ಲಾಕ್ ಮಾಡಿಕೊಂಡು ಟೈಟಾಗಿ ಇದನ್ನು ಹೊಲ್ಕೊತೇನೆ. ನೋಡಿ ಈ ಟೈಪಲ್ಲಿ ಇದನ್ನು ಟೈಟ್ ಮಾಡ್ಕೋಬೇಕಾಗತ್ತೆ. ಈ ಟೈಪಲ್ಲಿ ಚೆನ್ನಾಗಿ ಇದನ್ನು ಟೈಟ್ ಮಾಡ್ಕೊಂಡ್ಮೇಲೆ ಬೀಡ್ಸನ್ನು ಹಾಕಿ ಮತ್ತು ನಾನು ಟೈಟ್ ಮಾಡಿ ಬಿಡ್ತೇನೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ತಪ್ಪದೇ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನೋಡಿ ಈ ಟೈಪಲ್ಲಿ ನಾನು ಲಾಕ್ ಮಾಡಿಕೊಂಡು ಒಂದು ಬೀಡ್ಸನ್ನು ಕೂಡ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ಈ ಡಿಸೈನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಮತ್ತು ಇದಕ್ಕೆ ಟೈಮ್ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಈ ಕುಂಚವನ್ನು ಹಾಕಲಿಕ್ಕೆ. ಈ ಕುಂಚ ಹಾಕಲಿಕ್ಕೆ ಮತ್ತು ಬೇಬಿ ಕುಂಚವನ್ನು ಹಾಕಲಿಕ್ಕೆ ಯಾವುದೇ ರೀತಿ ಜಾಸ್ತಿ ಕೂಡ ಟೈಮ್ ಕೂಡ ಹಿಡಿಯೋದಿಲ್ಲ. ನಮಗೆ ಸಿಕ್ಕಂತಹ ಫ್ರೀ ಟೈಮಲ್ಲೇ ಇದನ್ನು ಮಾಡ್ಕೋಬೋದು. ಆದಷ್ಟು ನಾವು ಮಾಡ್ಕೊಳೋದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ನೋಡಿ ಈ ಟೈಪಲ್ಲಿ ನಾನು ಕುಂಚವನ್ನು ಕಟ್ಕೊಂಡಿದ್ದೀನಿ. ನೋಡಿ ಎಲ್ಲವನ್ನು ಆದಮೇಲೆ ಹೇಗೆ ಕಾಣ್ತದೆ ಅಂತೇಳಿ ನಾನು ಇವಾಗ ತೋರಿಸ್ತೇನೆ. ನೋಡಿ ಈ ಟೈಪಲ್ಲಿ ಕುಂಚ ಕಾಣುವಂಥದ್ದು ಎಲ್ಲ ಆದಮೇಲೆ ಇದು ಕಾಣುವಂಥದ್ದು. ಈ ಕೆಳಗಿನ ಲೈನ್ ಏನಿದೆ ಹಿಂಭಾಗದಲ್ಲಿ ಕಾಣುವಂಥದ್ದು, ಹಿಂಭಾಗದಲ್ಲಿ ಕಾಣುವಂಥದ್ದು. ಮೇಲಿನ ಕುಂಚಗಳೇನಿದೆ ಬೀಡ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ ಅದು ಮುಂಭಾಗದ ಬೀಡ್ಸ್, ಮುಂಭಾಗದಲ್ಲಿ ಕಾಣುವಂಥದ್ದು. ನೋಡಿ ಈ ಟೈಪಲ್ಲಿ ಇದು ಕಾಣುವಂಥದ್ದು, ಈ ಲುಕ್ಕಲ್ಲಿ ಇದು ಕಾಣ್ತದೆ. ಇಷ್ಟು ಸಿಂಪಲ್ಲಾಗಿ ನಾವು ಕುಂಚವನ್ನು ಕಟ್ಕೋಬೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋಗೆ ಲೈಕ್ ಕೊಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್, ಥ್ಯಾಂಕ್ ಯು. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ